ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಸ್ಕಿ ತಾಲೂಕಿನ ನೆಲಕೊಳ ಗ್ರಾಮದ ರೈತ ಮಹಿಳೆ ನುರಬಿ ಅವರ ಹೂ ಬೇಸಾಯದ ಅನುಭವಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶೇಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಸ್ಕಿ ತಾಲೂಕಿನ ನೆಲಕೊಳ ಗ್ರಾಮದ ರೈತ ಮಹಿಳೆ ನುರಬಿ ಅವರ ಹೂ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಸಾಕಷ್ಟು ಉದ್ಯೋಗಗಳನ್ನು ನೋಡ್ತೀವಿ. ಮುಖ್ಯವಾಗಿ ನಾವು ಒಣ ಬೇಸಾಯಕ್ಕೆ ಬಂತಂದರೆ ಏಕ ಬೆಳೆ ಪದ್ಧತಿ, ತೋಟಗಾರಿಕೆಗೆ ಬಂದರೆ ಇತ್ತೀಚೆಗೆ ರೈತರು ಪಪಾಯ ಆಗಿರ್ಬೋದು, ದಾಳಂಬ್ರಿ ಆಗಿರ್ಬೋದು, ಹಾಗೆಯೇ ತರಕಾರಿ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ಮುಖ್ಯವಾಗಿ ರಾಯಚೂರು ಜಿಲ್ಲೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಹೂವಿನ ಬೇಸಾಯ ಅಪರೂಪ. ಅಲ್ಲಲ್ಲಿ ರೈತರು ಮಾತ್ರ ಬೆರಳಿಕೆಯ ರೈತರು ಈ ಹೂವಿನ ಬೇಸಾಯವನ್ನು ಮಾಡ್ತಾರೆ. ಹೂವು ಬೇಸಾಯ ಮಾಡ್ಬೇಕಪ್ಪ ಅಂತಂದರೆ ಮನೆಯಲ್ಲಿ ಮಾಡೋರು ಇರಬೇಕು. ಮುಖ್ಯವಾಗಿ ಮಹಿಳೆಯರು ಅದನ್ನು ಹರಿಯೋದಾಗಿರ್ಬೋದು, ಕಟ್ಟೋದಾಗಿರ್ಬೋದು, ಅಥವಾ ಹಾರ ಮಾಡೋದಾಗಿರ್ಬೋದು, ಜೊತೆಗೆ ಅದನ್ನು ಮಾರುಕಟ್ಟೆಗೆ ಸಾಕಾಣಿಕೆ ಮಾಡೋದಾಗಿರ್ಬೋದು. ಮನೆಯಲ್ಲಿ ಸಣ್ಣ ಹುಡುಗರಿದ್ರಪ್ಪ ಅಂತಂದರೆ ಹೂವಿನ ತೋಟ ಮಾಡೋದು ಬಹಳ ಸರಳ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಮಸ್ಕಿ ತಾಲೂಕಿನ ನೆಲಕೋಳ ಗ್ರಾಮದ ನೂರ್ಬಿಯವರು ಸುಮಾರು 12 ವರ್ಷಗಳಿಂದ ಹೂವಿನ ಬೇಸಾಯವನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಅವರಿಗೆ ಹೂ ಕೈ ಹಿಡಿದಿದೆ, ಹೇಗೆ ಬೇಸಾಯವನ್ನು ಮಾಡ್ತಿದ್ದಾರೆ, ಹೆಂಗೆ ಮಾರುಕಟ್ಟೆ ಮಾಡ್ತಾರೆ, ಮನೇಲಿ ಎಷ್ಟು ಜನ ಇದ್ದಾರೆ, ಒಟ್ಟಿನಲ್ಲಿ ಅವರ ಹೂವಿನ ಬೇಸಾಯದ ಅನುಭವಗಳನ್ನು ನೂರ್ಬಿಯವರು ನಮ್ಮ ಮಹಿಳೆಯರೊಂದಿಗೆ ಹಂಚಿಕೊಳ್ತಿದ್ದಾರೆ. ನೂರ್ಬಿಯವರು, ಈಗ ತಮ್ಮದು ಮನೆದು ಎಷ್ಟು ಎಕರೆ ಭೂಮಿ ಇದೆ, ನಿಮ್ಮ ಮನೆಯವ್ರು ಏನು ಮಾಡ್ತಾರೆ, ತಮ್ಮದು ಯಾವ ಊರು? ನಮ್ಮೂರು ನೆಳ್ಕೊಳ್ಳು ಸರ್. ನೆಳ್ಕೊಳ್ಳು ಅಮೀನ್ಗಡ ಪಂಚಾಯತಿ, ನೂರ್ಬಿ ಅಂತ ನನ್ನ ಹೆಸರು. ನಮ್ಮದು 1 ಎಕರೆ 4 ಗುಂಟೆ ಇದೆ ಹೊಲ. 1 ಎಕರೆ 4 ಗುಂಟೆ ಹೊಲದಲ್ಲಿ ಕನಕಾಂಬ್ರ, ಕಾಕಡ, ಮಲ್ಲಿಗೆ ಮಾಡಿದ್ವಿ, ಸುಗಂಧ ಮಾಡಿದ್ವಿ. ಅಂದರೆ 1 ಎಕರೆ 4 ಗುಂಟೆ ಅಂತಂದರೆ ನಿಮ್ಮದು ಸ್ವಲ್ಪ ಭೂಮಿ? ಸ್ವಲ್ಪ ಭೂಮಿ ಸರ್. ಅಂದರೆ ಈ ಹೂವಿನ ಭೂಮಿ ಬಿಟ್ಟು ಬೇರೆ ನಿಮ್ಗೆ ಜಮೀನಿಲ್ಲ? ಜಮೀನಿಲ್ಲ ಸರ್, ಜಮೀನಿಲ್ಲ. ಬೇರೆ ಲೀಜಿಗೆ ಮಾಡಿದ್ದೀವಿ ಅಕ್ಕಪಕ್ಕ. ಲೀಸಿಗೆ ಮಾಡಿರಿ. ಮತ್ತು ಹೂವಿನ ಬೆಳೆಗೆ ನೀವು 1 ಎಕರೆ 4 ಗುಂಟಿನ ನೀವು ಹೂವು ಮಾಡಕತ್ತೀರಿ? ಹೂವು ಮಾಡ್ತಾ ಇದ್ದೀವಿ ಸರ್. ಯಾಕಮ್ಮ ಮುಂಚೆ ಏನೇನು ಬೆಳೆಕತ್ತಿದ್ರಿ? ಈಗ 12 ವರ್ಷಕ್ಕಿಂತ ಮುಂಚೆ ನಿಮಗೆ ಯಾಕೆ ಹೂ ಬೇಸಾಯವನ್ನು ಮಾಡ್ಬೇಕಂತ ನಿಮಗೆ ತಲೆಯಾಗಿ ಬಂತು? ಇಲ್ಲ ರೀ ಸರ್, ಯಾವುದು ತೊಗರಿ ಆಗಲಿ ಹತ್ತಿ ಆಗಲಿ ಪೂರಾ ಯಾವುದಾದ್ರೂ ಜಾಸ್ತಿ ಲಾಸ್ ಆಗ್ತಾ ಇತ್ತು ಯಾವಾಗಾದ್ರೆ. ಹಾಕಂದು ಹೂವಿನ ವ್ಯಾಪಾರ ಮಾಡಿದರೆ ತುಂಬ ಲಾಭ ಪಡಿಬೋದು ಅಂತ ಅದಕ್ಕೆ. ಯಾಕಮ್ಮ ಕೆಲವೊಬ್ರು ನೋಡ್ತೀವಿ ನಾವು ಹೂವಿನ ಬೇಸಾಯ ಮಾಡಿದ್ರಪ್ಪ ಅಂತಂದ್ರೆ ಒಂದೇ ಹೂವಿನ ಬೆಳೆಯನ್ನು ಮಾಡ್ತಾರೆ. ತಾವು ಕಾಕಡ ಹೇಳಿದ್ರಿ, ಈಗ ತಾವು ಬೇರೆ ಬೇರೆ ಹೂವಿನ ಜಾತಿಗಳನ್ನು 2-3 ನಮೂನೆ ಮಿಕ್ಸ್ ಮಾಡ್ಕೊಂಡ್ರಿ. ಹೆಂಗೆ ನೀವು ಮಾಡ್ಕೊಂಡ್ರಿ? ಈಗ ಏನಂದ್ರಿ ಸರ್, ಈಗ ಬ್ಯಾಸಿಗೆ ಬಂದ್ರಂದ್ರೆ ದುಂಡು ಮಲ್ಲಿಗೆ ಬರುತ್ತೆ, ಸುಗ್ಗಿ ಬಂತಂದ್ರೆ ಕಾಕಡ ಬರುತ್ತೆ ಸರ್. ಈಗ ಸುಗ್ಗಿಯಾಗಂತಂದು ಬ್ಯಾಸಿಗೆಗಂತಂದ್ರೆ ಬರಲ್ರಿ ಸರ್, ಅದೆಲ್ಲ ದುಂಡು ಮಲ್ಲಿಗೆ ಬರಲ್ಲ, ಮಲ್ಲಿಗೆ ಬರ್ತಾರೆ ಸರ್. ಅದಕ್ಕಂದು ಎಲ್ಲ ಥರದಿಂದ ಸೀಸನ್ನಲ್ಲಿ ಎಲ್ಲ ಥರದ ಹೂವು ಇರ್ಬೇಕಂತ ಮಾಡಿ. ಅಂದ್ರೆ ಬೇರೆ ಬೇರೆ ಪ್ಲಾಟ್ ಮಾಡ್ಕೊಂಡ್ರಿ ನಮ್ಮ? ಬೇರೆ ಬೇರೆ ಪ್ಲಾಟ್ ರೀ ಸರ್, ಒಂದೇ ಪ್ಲಾಟ್ನಲ್ಲಿ ಬೇರೆ ಬೇರೆ ಪ್ಲಾಟ್ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲಿ ಮನೆಗೆ ಮತ್ತೆ ಮಾಡೋರು ಎಷ್ಟು ಜನ ಇದ್ರಿ? ನೀರಿನ ಅನುಕೂಲ ನಿಮಗದ? ಏನಿಲ್ಲ ರೀ ಸರ್, ನಮ್ಮ ಮನ್ಯಾಗ ನಾವು ನಮ್ಮ ಯಜಮಾನ್ರು ಇದೀವಿ, ಇಲ್ಲಿ ಕಮ್ಮಿ ಲೇಬರ್ನ ಕರ್ಕೊಂಡು ಮಾಡ್ತೀವಿ ರೀ ಸರ್. ಒಂದು ದಿನ ಲೇಬರ್ ಬೇಕಾ ಹೂವಿನ ಬೇಸಾಯಕ್ಕೆ? ಹೂವಿನ ಬೇಸಾಯಕ್ಕೆ ಲೇಬರ್ ಬೇಕಾಗತ್ತೆ ಸರ್. ಅಂದ್ರೆ ನಿಮ್ಗೆ ವರ್ಷ ಪೂರ್ತಿ ಕೆಲಸ ಇರ್ತದ ನಿಮ್ಮ ಹೊಲದಾಗ? ವರ್ಷ ಪೂರ ಕೆಲಸ ಇರ್ತದೆ ಸರ್. ಅಂದ್ರೆ ಈಗ 3 ಮಾರ್ಕೆಟ್ ಒಮ್ಮೆಲೆ ಹರಿಯಾಗಿ ಬಂದು ಅಂತಂದ್ರೆ ಏನು ಎಡಬಲ ಹರಿತೀರಿ? ನಮ್ಮ ಇವತ್ತು ಅದನ್ನ ಹರಿದ್ವಿ, ಇದನ್ನ ಇದು ಮಲ್ಲಿಗೆ ಹಿಡಿದ್ವಿ, ಕಾಕಡ ಹಿಡಿದ್ವಿ, ಸೇವಂತಿಗೆ ಹರಿದ್ವಿ. ಹೆಂಗ ನೀವು ಸೀಸನ್ ವೈಸ್ ಹಂತ ಹಂತವಾಗಿ ಬರ್ತದ ಏನು ಒಮ್ಮೆಲೆ ಹರಿದು ಬಿಡ್ತೀರಿ? ಇಲ್ಲ ರೀ, ಒಮ್ಮೆಲೆ ಯಾರೆಲ್ಲ ಸರ್. ಕನಕಾಂಬ್ರಿ ಮಾತ್ರ ಒಂದಿನ ಬಿಟ್ಟರೆ ನಡೀತದೆ ಸರ್. ಈ ದುಂಡು ಮಲ್ಲಿಗೆ ಆಗಿರ್ಬೋದು, ಕಾಕಡ ಮಲ್ಲಿಗೆ ಬಿಡಾಕಿಲ್ಲ ರೀ ಸರ್. ಅಷ್ಟು
ಫೈನಲ್ ಮಾಡಬೇಕ್ರಿ ಸರ್. ಅಂದ್ರೆ ಯಾವಾಗ ಹೂವು ಮೊಗ್ಗಿ ಬಂದ್ಬಿಟ್ಟಿರ್ತದ ಅವಾಗೆ ಹರಿಬೇಕು. ಅವಾಗೆ ಸರ್. ಒಂದ್ 2-3 ದಿನ ಬಿಟ್ರೆ ಇಲ್ಲ ರೀ ಸರ್, ಲಾಸ್ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ 12 ಗಂಟೆಗೆಲ್ಲ ಹರಿದ್ ಬಿಡ್ಬೇಕ್ರಿ ಸರ್. ಅಂದ್ರೆ ಮುಂಜಾನೆ ತಂಪತ್ನಾಗ ನೀವು ಹರಿತೀರಿ? ಹರಿಬೇಕ್ರಿ ಸರ್. ಅದೆಲ್ಲ ದಾರ ಹಾಕ್ಬೇಕಲ್ರಿ ಸರ್. 3 ಗಂಟೆಗೆಲ್ಲ ದಾರ ಹಾಕ್ಬೇಕ್ರಿ. 3 ಗಂಟೆ ಒಳಗನ ಅದು ಅಳುತ್ರಿ ಸರ್. ಇಲ್ಲಾಂದ್ರೆ ಪೂರಾ ನೀವು ಕೆಜಿ ಗಟ್ಲೆ ಮಾರ್ತೀರ ಅಥವಾ ಏನೋ ಹಾರ ಮಾರಿ ದಾರ ಕಟ್ಟಿ ನೀವು ಮಾರ್ತೀರ ಹೆಂಗೆ? ಇಲ್ಲ ರೀ ಸರ್, ಮೊದಲೆಲ್ಲ ಹಾರ ಮಾಡಿ ಎಲ್ಲ ಮಳದ್ ಲೆಕ್ಕ ಮಾರ್ತಿದ್ವಿ. ಈಗ ಆಗಲ್ಲ, ಲೇಬರ್ ಇಲ್ಲ ಅಂದಾಗ ಇಲ್ಲ ಹೋಲ್ಸೇಲ ಕೊಡ್ತೀರಿ ಸರ್. ಹೋಲ್ಸೇಲ್ ದಿನ ಎಷ್ಟು ಕೆಜಿ ಬರುತ್ತಮ್ಮ ಸೀಸನ್ದಾಗ? ಸೀಸನ್ದಾಗ ಫಸ್ಟ್ 9 ಕೆಜಿ 7 ಕೆಜಿ ಬರ್ತೈತ್ರಿ ಸರ್. ಸೀಸನ್ ಹೆಂಗೆ ಕಮ್ಮಿ ಆಗ್ತದೆ ಹಂಗ ಕಮ್ಮಿ ಆಗ್ತಾ ಹೋಗ್ತಾರೆ ಹೂವು. ಈಗ ನೋಡ್ರಿ, ಈಗ ಬೇಸಿಗೆಯಾಗ ಸ್ವಲ್ಪ ಈಗ ಮದುವೆ ಮುಂಜಿಗಳು ಹಬ್ಬ ಹರಿದಿನಗಳು ಬಂದಾಗ ಸ್ವಲ್ಪ ಹೂವಿನ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಇರ್ತದ್ರಿ ಸರ್. ಈಗ ನೋಡಿ, ಈಗ 30 ರೂಪಾಯಿ ಮೊಳ 50 ರೂಪಾಯಿ ಒಂದು ಮೊಳನು ತಾನ ಅಲ್ಲಿ ತನೂ ರೇಟ್ ಇರ್ತದ. ಏರ್ತದೆ ಸರ್. ಕಟ್ಟಿ ಮಾರೋರಿಗೆ ಮಾತ್ರ ಲಾಭ ರೀ ಸರ್. ಹೋಲ್ಸೇಲ್ ಮಾರೋರಿಗೆ ಫಿಕ್ಸ್ ರೇಟ್. ಹೆಂಗಮ್ಮ ಈಗ ದಿನ 6 ಕೆಜಿ ಈಗ ಸಪೋಸ್ ಆಗಿ ಒಂದು ನಿಮ್ಗೆ ಜಾಸ್ತಿ ರೇಟ್ ಒಂದೇ ರೇಟ್ ಅಥವಾ ಏನೋ ಫಿಕ್ಸ್ ಮಾಡಿರ್ತಾರೋ ಹೆಚ್ಚು ಕಮ್ಮಿ ಆಗ್ತದೆ? ಇಲ್ಲ ರೀ ಸರ್, ಒಂದೇ ರೇಟ್ ಇರ್ತದ್ರಿ ಸೀಸನ್ನಾಗ. ಅಂದ್ರೆ ಕಟ್ಟಿ ಮಾರೋರಿಗೆ ಜಾಸ್ತಿ ಇರ್ತದ. ನಾವು ಒಬ್ಬರಿಗೆ ಅಂತ ಈಗ ಕೊಡ್ತಾ ಇರ್ತೀರಿ ಸರ್ ಹೋಲ್ಸೇಲ್. ಅವ್ರಿಗೆ ಅಂತ ಹೋಲ್ಸೇಲ್ ಕೊಡುವಾಗ ಒಂದೇ ರೇಟ್. ನೀವು ಬ್ಯಾಸಿಗೆ ಬಂದ್ರೆ ಒಂದೇ ಟೈಮು, ಸುಗ್ಗಿ ಬಂದ್ರೆ ಒಂದೇ ಟೈಮ್ ಸರ್. ಏನು ಫಿಕ್ಸ್ ಮಾಡಿರ್ತೀರಿ ಅದು ಅದೇ ರೇಟ್ ಕೊಡ್ತಾರೋ? ಅದೇ ರೇಟ್ ಕೊಡ್ತಾರ ಸರ್. ಅಂದ್ರೆ ದುಡ್ಡು ವಾರ ಹಾಕ್ಬಿಡ್ತಾರೆ ಅವತ್ತಿಂದ ಅವತ್ತೇ ಹೆಂಗಮ್ಮ? ಸರ್ ಹೆಂಗ್ರಿ, ನಮ್ಗೆ ತಿಂಗಳ ಬೇಕಂದ್ರೆ ತಿಂಗಳ ವಾರ ಅಂದ್ರೆ ವಾರ ಕೊಡ್ತಾರೆ ಸರ್. ಏನಮ್ಮ ಮೊದಲು ಏನಾರ ದಾರ ಕಟ್ಟಿ ಹೂವು ಕಟ್ಟಿ ಮಳದ ಲೆಕ್ಕ ಏನಾರು ಮಾರಿದ ಅನುಭವ ಅದು ಹೆಂಗದು? ಅದು ಮಾರಿದ್ರೆ ಲಾಭ ಜಾಸ್ತಿ ಐತಿ ಸರ್. ಈಗ ನಮ್ಮಿಂದ ಆಗಲ್ರಿ, ಜನನೇ ಯಾರೂ ಇಲ್ಲ ಜಾಸ್ತಿ ಮನೆಯಲ್ಲಿ. ಕಟ್ಟಿ ಮಾರೋದಂದ್ರೆ ತುಂಬಾ ಲಾಭ ಬರುತ್ತೆ ರೀ ಸರ್. ಕಟ್ಟು ಮಾಡೋ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗುತ್ತೆ ರೀ ಸರ್. ಅದೇ ನಿಮ್ಮ ಹೊಲದಾಗ 1 ಕೆಜಿ 2 ಕೆಜಿ ತಗೊಂಡು ತಾವ ಪೋಣಿಸ್ಕೊಂಡು ಹಳ್ಳಿಯಾಗ ಈಗೆಲ್ಲ ಮನೆಗ ಮಾಡ್ಕೊಂಡು ಊರೂರು ತಿರುಗಾಡಿ ಮಾರೋರದಾರೀಗ? ಹೌದ್ರಿ ಸರ್, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ರೀ ಸರ್. ಯಾಕಂದ್ರೆ ಸರ್ 1/4 ಕೆಜಿ ಹೂದಾಗ 40 ಮೊಳ ಹೂವು ಆತಾವ್ರಿ ಸರ್. ತುಂಬಾ ಲಾಭ ಸರ್. ನಮಗೆ ಲಾಭ ಇಲ್ಲ ರೀ, ಕಟ್ಟಿ ಮಾರೋದು ಜಾಸ್ತಿ ಲಾಭ. ಅಂದ್ರೆ 1/4 ಕೆಜಿ ಹೂವದಾಗ 40 ಮೊಳ ಆಗ್ತದ? 40 ಮೊಳ ಆಗ್ತದೆ ಸರ್. 40 ಮೊಳ ಅಂತಂದ್ರು ಕೂಡ 50 ರೂಪಾಯಿ ಮೊಳ ಅಂತಂದ್ರು ಬೇಕಾದಂಗ ಆತು. ಬೇಕಾದಂಗ ಆಗುತ್ತೆ ರೀ. ಹೋಗ್ಲಿ, ಒಂದು 20 ರೂಪಾಯಿ 15 ರೂಪಾಯಿ ಮಾರಿದ್ರು ಕೂಡ ಅವ್ರಿಗೆ ಏನು ಒಂದ್ ದಿನದ ಕೂಲಿ ಎಲ್ಲ ಸಿಕ್ಬಿಡ್ತದ? ಸಿಗುತ್ತದ್ರಿ ಸರ್. ನಮ್ಮ ಊರು ಬಂದು ಸಣ್ಣ ಹಳ್ಳಿ ರೀ ಸರ್, ಜನನೂ ಜಾಸ್ತಿ ಇಲ್ಲ ರೀ ಸರ್. ಅದಕ್ಕಾಗಿ ನಾವು ಹೋಲ್ಸೇಲ್ ಜಾಸ್ತಿ ಈಗ ಹೋಲ್ಸೇಲ್ ಮಾಡ್ತಾ ಇದೀವಿ. ಸುಗಂಧ ಮಾತ್ರ ಇಬ್ರು ಡೈಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀವಿ ಸರ್. 9-10 ಗಂಟೆಗೆಲ್ಲ ಅರ್ದ್ ಬಿಡ್ತೀವಿ ಸರ್. ನಾವಿಬ್ರೇ ಹರಿತೀವ್ರಿ ಸರ್. ಸುಗಂಧರಾಜ ಸ್ವಲ್ಪ ಹೂವಿನ ಸೈಜು ದೊಡ್ಡದಿರ್ತದ, ಅದು ಸ್ವಲ್ಪ ಕೀಳಕ ಅದು ಬಹಳ ಸರಳ ಅಲ್ಲಮ್ಮ? ಸರಳ ರೀ ಸರ್. ಅದಕ್ಕಾಗಿ ನಾವು ಇಬ್ರು ಹರಿತಾ ಇದೀವಿ ಬೆಳಿಗ್ಗೆ ನಾವು ಹೋಗಿ. ಅದಕ್ಕೆ ಲೇಬರ್ ಇರಲ್ಲ ಸರ್. ಸೇವಂತಿಗೆ ದುಂಡು ಮಲ್ಲಿಗೆ ಒಂಚೂರು ಅದ್ರ ದಳಗಳು ಅದು ಸಾಗಂಗಿಲ್ಲ, ಈಡಾಗಂಗಿಲ್ಲ ಅದು? ಈಡಾಗಲ್ರಿ ಸರ್. ಕನಕಾಂಬ್ರಿ ಅದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ರೀ ಸರ್. ಇದನ್ನ ಮಾತ್ರ ಸುಗಂಧ ಮಾತ್ರ ನಾವು ಇಬ್ರು ಲೇಬರ್ ಇಡಲ್ಲ ಸರ್. ಈ ಸುಗಂಧರಾಜ ಈಗ ಗಡ್ಡಿ ಎಲ್ಲಿಂತಂದ್ರಮ್ಮ ಈಗ ನೀವು ಹೆಂಗ್ ಪ್ಲಾನ್ ಮಾಡಿದ್ರಿ? ಏನಾರ ತೋಟಗಾರಿಕೆ ಇಲಾಖೆದವರು ಏನಾರ ಸಹಾಯಧನ ಕೊಟ್ರ ನಿಮ್ಗೆ? ಇಲ್ಲ ರೀ ಸರ್, ಸುಲ್ತಾನಪುರ ಅಂತ ಒಂದು ಊರು ಇದೆ ಸರ್. ಆ ಊರಲ್ಲಿ ಹೋಗಿ 2,500 ರೂಪಾಯಿ ಚೀಲದಂಗ ಗಡ್ಡಿ ತಗೊಂಡ್ ಬಂದಿದ್ವಿ ಸರ್. ನಾವು ಗಡ್ಡಿ ತಗೊಂಡ್ಬಂದು 2 ವರ್ಷ ಮಾಡಿದ್ವಿ. 2 ವರ್ಷ ಆದ್ಮೇಲೆ ಮತ್ತೆ ಗಡ್ಡಿ ತೆಗೆದ್ರಿ. ಗಡ್ಡಿ ತೆಗೆದು ನಾವು ಮತ್ತೆ ಮಾರಾಟ ಮಾಡಿ ಮತ್ತೆ ನಾವು ಹಚ್ಚಿದೀವಿ ಸರ್. ನೋಡಮ್ಮ, ಸುಗಂಧರಾಜ ಒಂದ್ಸಲ ಗಡ್ಡಿ ತೆಗೆದು ಅಥವಾ ಒಂದ್ಸಲ ಗಡ್ಡಿ ತಗೊಂಡ್ಬಂದು ಅದನ್ನ ನಾವ್ ಇಟ್ರಪ್ಪ ಅಂತಂದ್ರೆ ಎಷ್ಟು ವರ್ಷ ಬರ್ತದೆ? ಹೊಲ್ದಾಗ ಅಂದ್ರೆ 2 ವರ್ಷ ಸರ್. 2.5 ಅಂದ್ರೆ 2.5 ವರ್ಷ ಬರ್ಬೋದು ಮಿನಿಮಮ್ ಸರ್. ಮತ್ತೆ ಬೇರೆ ಪಟ್ಟಿಗೆ ಶಿಫ್ಟ್ ಮಾಡ್ಬೇಕ್ರಿ ಸರ್. ಯಾಕಮ್ಮ ಅದೇ ಪಟ್ಟಿಯಾಗಿತ್ತಪ್ಪ ಅಂತಂದ್ರೆ ಅದೇ ಗಡ್ಡಿಯಾಗ ಮತ್ತೆ ಬೆಳಂಗಿಲ್ಲ? ಇಲ್ಲ ಸರ್, ಲಾಸ್ ಆಗತ್ರಿ ಸರ್. ಅದಿರೋದ 2.5 ವರ್ಷ 3 ವರ್ಷ ಲಾಸ್ಟ್ ರೀ ಸರ್. ಅದ ಮತ್ತೆ ತೆಗೆದು ಬೇರೆ ಹೊಲ್ದಾಗ ಇಟ್ರ ತುಂಬಾ ಚೆನ್ನಾಗಿ ಬರ್ತ್ರಿ ಸರ್. ಅದು ಒಂದು ಗಡ್ಡಿ ಬರ್ತ್ರಿ ಸರ್. ಅದು ಗಡ್ಡಿನ ಹಚ್ತೀವಿ ಮತ್ತೆ ಬೇರೆ ಕಡೆ. ನೋಡಮ್ಮ, ಮಲ್ಲಿಗೆ, ಸೇವಂತಿಗೆ ಮತ್ತೆ ದುಂಡು ಮಲ್ಲಿಗೆ ಈಗ 3 ನಮೂನೆ ನೀವು ಹಾಕೊಂಡಿರಿ. ಈಗ ಚಲೋ ರೇಟು ಜಾಸ್ತಿ ಇಳುವರಿ ನಿಮಗೆ ಲಾಭ ತಂದು ಕೊಡೋದು ಹೂವು ಯಾವುದು? ಸುಗಂಧ ರೀ ಸರ್. ಅದೇಂಗಮ್ಮ? ಲೇಬರ್ ಇರಲ್ಲ ಸರ್ ಅದಕ್ಕೆ. ಅದು ಲಾಭ ಉಳಿತಾಯ ನಮ್ಮಿಬ್ರಿಗೆ ಬರ್ತೀರಿ ಸರ್. ಮತ್ತೆ ಅದಕ್ಕೆ ಸ್ವಲ್ಪ ತೂಕನೂ ಜಾಸ್ತಿ ಬರ್ತದೆ? ತೂಕ ಜಾಸ್ತಿ ಬರ್ತದ್ರಿ. ಈ ಮಿನಿಮಮ್ ಅಂದ್ರೆ 12 ಕೆಜಿ 15 ಈ ವರ್ಷ ಬಾರಿ ನಮ್ಗ ಲಾಭ ಕೊಟ್ಟೈತ್ರಿ ಸರ್. 25 ಕೆಜಿ 20 ಕೆಜಿ ತನ ಬಂತು. ಒಂದು ದಿನ 30 ಕೆಜಿ ಬಂತ್ರಿ ಸರ್. 1 ಗಂಟೆ ತನ ತುಂಬಾ ಖುಷಿ ಆಯ್ತು. ಅದು ಒಂದು ವಿಷಯ ಹೇಳಕ್ ಇಷ್ಟ. ಒಂದ್ ದಿನಕ್ಕೆ 25 ಕೆಜಿ ಆಯ್ತು? 25 ಕೆಜಿ 10 ಕೆಜಿ. ಈಗಿಂದ ಸೀಸನ್ ಈಗ ಕಮ್ಮಿ ರೀ ಸರ್. ಬ್ಯಾಸಿಗೆ ಬಂತ ಕಮ್ಮಿ ರೀ ಈಗ ಸೀಸನ್. ನೋಡಮ್ಮ, ಈಗ 15 ಕೆಜಿ ಬರುವಂತದ್ದು ಒಮ್ಮೆಲೆ 20 ಕೆಜಿ 25 ಕೆಜಿ ಜಾಸ್ತಿ ಇಳುವರಿ ಬಂತಪ್ಪ ಅಂತಂದ್ರೆ ತಗೊಳ್ಳೋರು ಎಲ್ಲಿ ಬ್ಯಾಡ್ರಿ ಅದು ಹೋಗಂಗಿಲ್ಲ ಅಂತಂದ್ರೆ? ಆ ಥರ ಇಲ್ಲ ರೀ ಸರ್. ನಮ್ಮ ಬಗಲಾಗ ಅಲ್ಲಿ ನಿಂಗಸೂರು ಮಾರುಕಟ್ಟೆ ಇರೋದ್ರಿಂದ ಅವರು ಅಮ್ಮಿನಗಡದಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾರಲ್ರಿ ಸರ್. ನಮಗೆ ಪ್ರಾಬ್ಲಮ್ ಅದ್ರದಿಲ್ಲ. ಇಲ್ಲ, ಮತ್ತೆ ಅವ್ರಿಗೆ ಹೆಚ್ಚು ಇರ್ತಪ್ಪ ಅಂತಂದ್ರೆ ಅವ್ರಿಗೆ ಯಾರಿಗೆ ಬೇಕು ಅವರೆಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ? ಅಡ್ಜಸ್ಟ್ ಹಂಗೆ ಮುಂದಕ್ಕೆ ಹೋಗ್ತಾವ್ರಿ ಸರ್. ನಮ್ಮ ಕಡೆಯಿಂದ ಆ ಕಡೆಗೆ ಹಂಗೆ ಶಿಫ್ಟ್ ಆಗ್ತದೆ. ನೋಡಮ್ಮ ನೂರ್ಬಿ, ಈಗ ನಿಮ್ದು 3 ನಮೂನಿ ಹೂ ಏನೋ ಒಂದು ಅರ್ಜೆಂಟ್ ಬಂತು, ಯಾವುದೋ ಒಂದು ಊರಿಗೆ ಹೋಗ್ಬೇಕಾಯ್ತು, ಹರಿಯಕ್ಕಾಗಲಿಲ್ಲ ಅಂತಂದಾಗ ಲಾಸ್ ಆಗಿದ್ದು ಏನಾರು ಉದಾಹರಣೆ ಬಿಟ್ಬಿಟ್ಟಿವಪ್ಪ ಅಂತ ಹೇಳಿ ಆಗತ್ರಿ ಸರ್. ಏನಾನ ನಮ್ಮ ಕೈ ಘಟನೆ ಆಗಿರ್ಬೋದು, ಏನಾನ ನಮ್ಮ ಮನುಷ್ಯಗೆ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಅಂದ್ರೆ ಬಿಟ್ಟಿದ್ದನ್ನ ಇದೆ ಸರ್. ಏನದು ಹರಿದ ಕೊಡಕ್ಕಾಗಲ್ಲ?
ಆಗಲ್ಲ ರೀ ಸರ್. ಅದ್ರ ಪಕ್ಕದಲ್ಲಿ ಹಳ್ಳಿರ್ತಲ್ರಿ ಸರ್, ಅದ್ರ ಪಕ್ಕದಲ್ಲಿ ಮಗ್ಗಿ ಇರುತ್ತಲ್ಲ, ನಮಗ್ ಕಾಣಲ್ಲ. ಅದನ್ನ ಎಲ್ಲಾ ಕ್ಲೀನ್ ಮಾಡ್ಬೇಕಂದ್ರೆ 2 ದಿನ ನಮ್ ಕೈಯಾಗ ಹೂವು ಬರ್ಬೇಕು ಮಗ್ಗಿ. ನೋಡ್ರಿ, ಇದು ಒಂದ್ಸಲ ಕೈ ಹಿಡಿದಪ್ಪ ಅಂತಂದ್ರೆ ಮತ್ತೆ ಹೊಲ ಸೋಸ್ಬೇಕಪ್ಪ ಅಂತಂದ್ರೆ ಮತ್ತೆ ಟೈಮ್ ಹಿಡಿತದ. ಟೈಮ್ ಇಡ್ತದ್ರಿ ಸರ್. ಅದ್ರ ಬಗ್ಲಾಗ ಮಗ್ಗಿ ಹೂ ಹಳ್ಳಿರ್ತಲ್ರಿ ಸರ್, ಮಗ್ಗಿ ಕಾಣಲ್ರಿ ಅದ್ರ ಬಗ್ಲಾಗ. 1-2 ದಿನನ ಬೇಕು ಮಿನಿಮಮ್ ನಮ್ಗ. ನೋಡಮ್ಮ, ಈಗ 1 ಎಕರೆ 4 ಗುಂಟೆ ಒಳಗ ಈ 3-4 ನಮೂನಿ ಹೂ ಹಾಕೊಂಡಿರಿ. ಲೆಕ್ಕಕ್ಕೆ ಸರಾಸರಿ 1 ವಾರಕ್ಕೆ ಎಷ್ಟು ಪಟ್ಟಿ ಆಗತ್ತೆ ನಿಮ್ಮದು? ನಮ್ದು ಆಗತ್ರಿ ಸರ್, ಅಂಜಾದ್ ಹೇಳಕ್ಕಿಲ್ಲ. ಸುಗಂಧದ ಮಾತ್ರ ಒಂದ್ಸರಿ 15-20 ಸಾವಿರ ಆಗತ್ರಿ. ತಿಂಗಳಿಗೆ ಪೇಮೆಂಟ್ ತಗೊಂತೀವ್ರಿ ಸರ್ ನಾವು. ತಿಂಗಳಿಗೆ 1 ಎಕರೆ 4 ಗುಂಟೆ ಒಳಗ 4 ಗುಂಟೆ ಒಳಗ ಒಂದೇ ಹೂವಿಂದು ಸರ್. ಹೆಚ್ಚಾಗಿ ಲಾಭ ಕೊಡೋದು ಸುಗಂಧಿನ ಸರ್. ಕನಕಾಂಬರಿ ಆಗಿರ್ಬೋದು, ದುಂಡು ಮಲ್ಲಿಗೆ ಆಗಿರ್ಬೋದು, ಸ್ವಲ್ಪ ಕಮ್ಮಿ ಆದಾಯ ಕೊಡ್ತೀರಿ ಸರ್. ಮತ್ತೆ ಅದಕ್ಕೆ ರೋಗಗಳು, ಹುಳುಗಳು, ಮತ್ತೆ ಏನಾರ ಎಣ್ಣೆ ಗೊಬ್ಬರ ಏನಾರ ಹಾಕ್ಬೇಕಮ್ಮ? ಹಾಕ್ಬೇಕ್ರಿ. ತರ ಎಲ್ಲ ಎಣ್ಣೆ ಗೊಬ್ಬರ ಎಲ್ಲ ಹೊಡಿಬೇಕ್ರಿ. ಈಗಾಗಿಂದ ಸ್ವಲ್ಪ ಜೇನು ಸಾಕಾಣಿಕೆ ಮಾಡಿದ್ರಿಂದ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಈಗ ಆರ್ಗ್ಯಾನಿಕ್ ಯಾವ್ದಾದ್ರು ಒಂದು ಎಣ್ಣೆ ಗಿಣ್ಣಿ ಯಾವ್ದ ನಾನು ಮಾಡ್ಬೇಕಂತ ಅಷ್ಟ ಇದು ಮಾಡಿ. ಹೂವಿನ ಬೇಸಾಯಕ್ಕೆ ಮತ್ತೆ ಜೇನು ಸಾಕಾಣಿಕೆ ಕೂಡ ಅಲ್ಲಿ ಕೆಲಸ ಮಾಡ್ತದ? ಜೇನು ಸಾಕಾಣಿಕೆ ಅದಾವ್ರಿ. ತೆಂಗಿನ ಮರನ ಅದಾವ್ರಿ, ಒಂದು 10-11 ತೆಂಗಿನ ಮರನ ಅದಾವ. ಅದು ಮತ್ತೆ ಜೇನು ಸಾಕಾಣಿಕೆ ಮಾಡಿವಿ. ಎದಕ್ಕಂದ್ರ ಅದು ಹೂವು ಜಾಸ್ತಿ ಇದು ಕೊಡ್ತಾರೆ, ಸ್ವಲ್ಪ ಏನು ಪಾಲಿನೇಷನ್ ಆಗ್ತದ. ಹ್ಞೂನ್ರಿ, ಹೂವು ಜಾಸ್ತಿ, ತೆಂಗಿನಕಾಯಿ ಜಾಸ್ತಿ ಕಾಯಿಗಳು ಹಿಡಿತಾವ್ರಿ. ಅದಕ್ಕಂದ ಜೇನು ಸಾಕಾಣಿಕೆ ಮಾಡಿವಿ. ಎಷ್ಟದಮ್ಮ ಪೆಟ್ಟಿಗೆ ಜೇನಿಂದು? ಪೆಟ್ಟಿಗೆ ಸರ್ ಮೊದ್ಲ 3 ಇದ್ದು ರೀ, ಈಗ ಒಂದು 6-8 ಇದಾವ್ರಿ ಸರ್. ಏನಾರು ಜೇನು ಕಟ್ಟಿದ್ದು ಬಿಡಿಸಿದ್ದು ಏನಾರ ಚಲೋ ಅದಾವ? ಚಲೋ ಆಗ್ಯದ್ರಿ ಸರ್. ಇನ್ನ ಈಗ ತೆಗ್ದಿಲ್ರಿ ಸರ್ ಜೇನ್ ಜಾಸ್ತಿ. ಈಗ ಫಸ್ಟ್ 3 ಇಟ್ಟಿದ್ದು ಎಲ್ಲ ಸುಮ್ಮನೆ ಮನೆಗೆ ಹಂಗ ಹಿಂಗಂತ ಮಾಡಿದ್ವಿ. ಈಗ ಕುಟುಂಬ ಡಿವೈಡ್ ಮಾಡ್ಬೇಕ್ರಿ ಸರ್. ಕುಟುಂಬ ಡಿವೈಡ್ ಮಾಡಾಕ ಇನ್ನ ಎಷ್ಟು ತಾರೀಕು ಅಂತ ಹೇಳ್ತಾರ್ರಿ, ಅದು ಇನ್ನೂ ಅಷ್ಟು ಗೊತ್ತಿಲ್ಲ ನನಗೆ. ಅದಕ್ಕಂದು ಇನ್ನೂ ಕುಟುಂಬ ಡಿವೈಡ್ ಮಾಡಿಲ್ರಿ ಸರ್. ಏನಮ್ಮ ಜೇನು ಸಾಕಾಣಿಕೆ ಹಿಂಗೆ ಮಾಡಬೇಕು, ನಿಮಗೆ ಪೆಟ್ಟಿಗೆ ಹುಳ ತಂದಬೇಕು ಇಡಬೇಕು ಅಂತೇಳಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು? ರೈತ ಬಾಂಧವ್ರು ಇರ್ತಾರಲ್ರಿ, ಅವ್ರ ಮುಖಾಂತರ ಕೇಳಿ ಇಟ್ಟಿದ್ದೀವಿ ಸರ್. ಈಗ ಬೇರೆ ಜನನೇ ಒಯ್ದಿದ್ದಾರೆ ಸರ್. ಯಾಕಂದ್ರೆ ಸರ್, ಈ ಒಂದು ಈರುಳ್ಳಿ ಬೀಜ ಬರುತ್ತೆ ಸರ್. ಈರುಳ್ಳಿ ಬೀಜ ಗಟ್ಟಿ ಆಗ್ಬೇಕಂದ್ರೆ ಜೇನು ಅಲ್ಲಿ ಇರ್ಬೇಕ್ರಿ ಸರ್. ಜೇನಿದ್ರೆ ಗಟ್ಟಿ ಆಗುತ್ತೆ ರೀ ಬೀಜ. ಹಂಗಂದ್ರೆ ಬೇರೆ ಜನಕ್ಕೆ ಒಂದು ಎರಡು ಹೊಲದವ್ರಿಗೆ ನಾವು ಕೊಟ್ಟಿವ್ರಿ 2 ಪೆಟ್ಟಿಗೆ. ಈಗ ನಿಮ್ಮ ಕಡೆ ಈರುಳ್ಳಿ ಬೀಜೋತ್ಪಾದನೆಯಲ್ಲಿ ಜಾಸ್ತಿ ಅದ, ಈರುಳ್ಳಿ ಜಾಸ್ತಿ ಆಗ್ತಾರೆ ಪಾಮಿನ್ ಕೆಲವರು ಅಮೀನ್ ಕಡೆ ಜಾಸ್ತಿ ಆಗ್ತಾರಿ. ಅವರು ನಮ್ದು ಫೋನ್ಯಾಗ ಹಾಕಿದ್ದು ಏನೋ ನೋಡ್ಕೇಸಿ ಅವ್ರು 2 ಪೆಟ್ಟಿಗೆ ಒಯ್ದಾರಿ ಸರ್. ಅದಕ್ಕೊಂದು ಚಾರ್ಜ್ ಮಾಡಿರಿ? ಇಲ್ಲ ರೀ ಸರ್, ಸುಮ್ಮನೆ ಕೊಟ್ಟಿದ್ದೀವಿ. ಜಾಸ್ತಿ ಹುಳಾದ್ರೆ ಮತ್ತೆ ನಿಮ್ಗೂ ವೇಸ್ಟ್ ಅದು. ಹುಳ ತಗೊಂಡು ಏನು ಮಾಡೋದು? ಇಲ್ರಿ ಸರ್, ಇನ್ನ ಯೋಚನೆ ಮಾಡಿಲ್ರಿ. ಈಗ ಸ್ಟಾರ್ಟಿಂಗ್ ಮಾಡೋದ್ರಿಂದ ಇನ್ನ ಯೋಚನೆ ಮಾಡಿಲ್ರಿ ಸರ್. ಅವ್ರಿಗೆ ಕೊಟ್ಟಿವಿ ಪ್ರೀತಿಲಿಂದ ಅವ್ರು ವಾಪಸ್ ಕೊಡ್ತಾರೆ. ನೋಡಮ್ಮ ನೂರ್ಬಿ, ಈಗ ಜೇನು ಪೆಟ್ಟಿಗೆ ಇರ್ಲಾರ್ದಕ್ಕಿಂತ ಮತ್ತೆ ನಿಮ್ಮ ಒಂದು ಹೂವಿನ ಬೇಸಾಯ ಜೇನು ಪೆಟ್ಟಿಗೆ ಇಟ್ಟ ಮೇಲೆ ಏನಾದರೂ ಹೂವಿನಲ್ಲಿ ಏನಾದರೂ ಜಾಸ್ತಿ ಇಳುವರಿ ಬಂದಿದ್ದು ಏನಾದ್ರು ನೆನಪದ? ಇದೆ ರೀ ಸರ್, ಇಳುವರಿ ಬರ್ತದೆ. ಎಲ್ಲ ಹೂವು ಇಳುವರಿ ಬಂದಿದೆ ಸರ್. ಈಗ ಸುಗಂಧನ ಇಳುವರಿ ಬಂದಿದೆ ಅಂತ ಆಗಲೇ ಹೇಳಿದ್ನಿ ಸರ್ ನಾನು. ಸುಗಂಧ ಇಳುವರಿ ಬಂದಿದೆ, ಕನಕಾಂಬರಿ ಇಳುವರಿ ಬಂದಿದೆ ಸರ್. ಈ ಮಾರ್ಕೆಟ್ ಎಲ್ಲ ಹಾಕ್ತೀರಿ? ಲಿಂಗಸೂರು ಅಷ್ಟು ಹಾಕ್ತೀರಾ ಮತ್ತೆ ಬೇರೆ ಕಡೆ ಎಲ್ಲಾರ? ಇಲ್ಲ ರೀ ಸರ್, ನಾವು ಅಮ್ಮಿನಗಡ ಹತ್ರ ಹಾಕ್ತೀವಿ. ಅಮ್ಮಿನಗಡ ಅಂತ ಒಂದು ಊರಿದೆ, ಆ ಅಮ್ಮಿನಗಡಕ್ಕೆ ಹಾಕ್ತೀವಿ. ಅವರು ನೆಕ್ಸ್ಟ್ ಆ ಕಡೆಗೆ ಮಾರ್ಕೆಟಿಗೆ ನಿಂಗಸೂರಿಗೆ ಹಾಕ್ತಾರೆ ಸರ್. ನೀವು ಮುಂಜಾನೆ ಹರಗಿಡ್ಬೇಕಾ? ಅವ್ರು ಬರ್ತಾರೆ ಹೊಲಕ್ಕೆ ತೂಕ ಮಾಡಕ್ಕೆ? ಹೆಂಗೆ ತೂಕ ಮಾಡೋದು ಹೆಂಗೆ ಮತ್ತೆ? ಇಲ್ಲ ರೀ ಸರ್, ಅಲ್ಲೇ ತೂಕ ಮಾಡಿ ಕೊಟ್ಟು ಬಿಡ್ತೀವಿ ಸರ್. ಎಲ್ಲ ತೂಕದ ಯಂತ್ರ ಐತಿ ನಿಮ್ದು? ಹೊಲ್ದಾಗ ಐತ್ರಿ ಸರ್, ಹೊಲ್ದಾಗ ಐತೆ. ಕವರ್ ಎಲ್ಲ ಅವ್ರು ಕೊಡ್ತಾರೆ ಸರ್. ನಾವು ತೂಕ ಮಾಡೋದು ಇಷ್ಟು kg ಅಂತ ಕೊಡೋದು. ನಮ್ಮ ಕಾಪಿ ಒಳಗೆ ಹಚ್ಕೊಳೋದು 1 ತಿಂಗಳು, ಇಲ್ಲೊಂದು 1 ವಾರ ಬಿಟ್ಟು ಪೇಮೆಂಟ್ ಎಸ್ಕೊಳೋದು. ಅಂದ್ರೆ ಹೂ ಬೇಸಾಯ ಮಾಡಿದ್ಮೇಲೆ ನಿಮ್ಗೆ ಒಂದು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತದೆ? ಸುಧಾರಿಸೈತ್ರಿ ಸರ್. ಮತ್ತೆ ಒಂದು ಏಕ ಬೆಳೆ ಪದ್ಧತಿ ಅದೇ, ನಾವು ಜೋಳ ಹಾಕಿದ್ವಿ, ಸಜ್ಜೆ ಹಾಕಿದೀವಪ್ಪ ಅಂತಂದ್ರೆ ವಾರ್ಷಿಕ ಬೆಳೆ, ಅದು ವರ್ಷಕ್ಕೆ ಒಂದೇ ಬೆಳೆ ಆಗ್ತದೆ. ಅದೇನು ವರ್ಷಕ್ಕೆ ಒಂದೇ ಬೆಳೆ ರೀ, ಅದು ವರ್ಷಕ್ಕೆ ಒಂದೇ ಬೆಳೆ. ಇದಂತ ನಿರಂತರ ಇರ್ತಲ್ರಿ ಸರ್. ನಿರಂತರ ಇದು ಆ ಬೆಳೆ ಇಲ್ಲಂದ್ರೆ ಈ ಬೆಳೆ, ಈ ಬೆಳೆ ಅಂದ್ರೆ ಈ ಬೆಳೆ. ಹೂವಿಂದು ದಿನ ದುಡ್ಡು ನೋಡ್ಬೋದು ಸರ್. ಅದಂದ್ರೆ 6 ತಿಂಗಳಿಗೆ ದುಡ್ಡು ನೋಡ್ಬೋದು. ಇದಂದ್ರೆ ಎಷ್ಟೋ ಬರ್ಲಿ ಸರ್, ಆದಾಯ ಲೇಬರ್ಗೆ ಅರ್ಧ ಆದ್ರೂ ನಮ್ಗೆ ಅರ್ಧ ಆದ್ರೂ ಬರ್ತ್ರಿ ಸರ್. ಅಂದ್ರೆ ದಿನ ಕೂಲಿಯರ್ ಬೇಕಮ್ಮ ಮನೆಗೆ? ಕೂಲಿಯರ್ ಬೇಕ್ರಿ ದಿನ ಸರ್. ಎಷ್ಟು ಕೊಡ್ತೀರ ಅವ್ರಿಗೆ? ಅವ್ರಿಗೆ ಕೆಜಿ ಲೆಕ್ಕ ಕೊಡ್ತೀರೋ ಅಥವಾ ಏನು ನೀವು ಒಂದು ಕೂಲಿ ಲೆಕ್ಕ? ಕೂಲಿ ಲೆಕ್ಕ ರೀ ಸರ್. ಬೆಳಿಗ್ಗೆ 8 ಗಂಟೆಗೆ ಊಟ ಮಾಡ್ಕೊಂಬಂದ್ರೆ 12ವರೆಗೆ ಅವ್ರು ಬಿಡೋದ್ರಿ ಸರ್. 140 ರೂಪಾಯಿ 150 ಮಾಡ್ಯಾರ ರೀ ಸರ್. ಈಗ ಸ್ವಲ್ಪ ಜಾಸ್ತಿ ಮಾಡ್ಯಾರ, ಈಗ ಎಲ್ಲ ಕಡೆಯಿಂದ ಜಾಸ್ತಿ ಮಾಡ್ಯಾರಮ್ಮ. ಯಾಕಂತಂದ್ರೆ ಈ ಬೇರೆ ಕಡೆ 300 ರೂಪಾಯಿ 250 ರೂಪಾಯಿ, ಹಳ್ಳಿಗಳಲ್ಲಿ 150 ರೂಪಾಯಿ ಕೂಲಿ ಸಿಗಂಗಿಲ್ಲ ಹೆಣ್ಮಕ್ಳು. ಹೌದ್ರಿ ಸರ್, ಈ ಜಾಸ್ತಿನೂ ಮಾಡಕ್ಕೆ ಬೇಡಿಕೆ ಇಟ್ಟಾರಿ. ಇನ್ನ ನಮ್ಮ ಊರಾಗಿನ ಜಾಸ್ತಿ ಮಾಡಿಲ್ರಿ ನಾವು. ಅಂದ್ರೆ ಅವರು 6 ಗಂಟೆಗೆ ಬಂದು 10-11 ಗಂಟೆಗೆ ಹೋಗ್ಬಿಡ್ತಾರೆ. 10-11 ಗಂಟೆಗೆ ಹೋಗ್ಬಿಡ್ತಾರೆ ಸರ್. ಅವರು ದಾರ ಹಾಕ್ಬೇಕಲ್ರಿ ಸರ್. ಅವ್ರಿಗೆ ಜಲ್ದಿ ಕೊಡುವಾಗ ಅವ್ರ ಪ್ರೆಜರ್ ನಮ್ಮ ಮೇಲೆ ಇರ್ತಾರೆ, ನಮ್ಮ ಪ್ರೆಜರ್ ಅವ್ರ ಮೇಲೆ ಇರ್ತಾರೆ ಸರ್. ಹಾಗಾಗಿ ಜಲ್ದಿ ಬರ್ತಾರೆ. ನೂರು ಈಗ ನೋಡಮ್ಮ, ಈಗ ಹೂ ಬಿಡಿಸ್ಬೇಕಪ್ಪ ಅಂತಂದ್ರೆ ಸಣ್ಣ ಹುಡುಗರು, ಸಣ್ಣ ಕೈಗಳು ಚಲೋ ಚಮತ್ತದಿಂದ ಬಿಡಿಸ್ತಾರ ಅಂತ ಹೇಳ್ತಾರೆ. ದೊಡ್ಡವರಿಗೆ ಅದು ಭಾಳ ಲೇಟ್ ಮಾಡ್ತದಂತ, ಅದು ಭಾಳ ಲೇಟ್ ಮಾಡ್ತದಂತ ಅದು. ಯಾಕಂದ್ರಿ ಸರ್, ಬಗ್ಗಿ ಹೂ ಬಿಡಿಸುವಾಗ ಜಾಸ್ತಿ ನಡುನು ಇತ್ರಿ ಸರ್. ಈಗ ಚಿಕ್ಕ ಮಕ್ಳು ಅಂದ್ರೆ ಯಾಕಂದ್ರೆ ಪಟ 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 ಬಿಡ್ಸಂತ ಹೋಗ್ತಾರ್ರಿ. ಹಾಗಾದ್ರೆ ಅದರಾಗ ಒಂದು ಬೇರೆ ಇದ್ವಾನ ಇದೆ ಸರ್. ಕನಕಾಂಬರಿ ಹೂ ಅರಿಬೇಕಾದ್ರೆ ಬಳ್ಳಲ್ಲಿ ಅರಿಬೇಕು ಸರ್. ಈ ಮಗ್ಗಿ ಆದ್ರೆ ಯಾರನ್ನ ಅರಿಬೋದು. ಕನಕಾಂಬರಿ ಯಾರು ಹೊಸ್ದಾಗಿ ಲೇಟಾಗಿ ಯಾರು ಲೇಬರ್ ಬಂದವರಿಗೆ ಸ್ವಲ್ಪ ಅದು ನಿಧಾನ ಆಗುತ್ತೆ ಸರ್. ಯಾಕಂತಂದ್ರೆ ಅದು ನೀಟಾಗಿ ಸ್ವಲ್ಪ ಹುಷಾರ್ಲಿಂದ ಹರಿಬೇಕು. ಅಂತಂದ್ರೆ ಅದು ಪೂರಾ ಅದು ಚೆಂಡ ಹೋಗ್ತದ್ರಿ. ಬಳ್ಳಾಗೆಲ್ಲ ಹಾಕ್ಯಬೇಕ್ರಿ ಸರ್. ಅದು ಹಂಗ ಸೀದಾ ಹರಿಯಾಕಿಲ್ಲ. ಮಗ್ಗಿ ಅರಿಬೋದು, ಕಾಕಡ ಅರಿಬೋದು, ಕನಕಾಂಬರಿ ಎಲ್ಲರಿಗೂ ಬರೋಗಿಲ್ಲ ಸರ್. ಹೆಂಗಮ್ಮ ಹೂ ಬೇಸಾಯ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ? ಕಳೆದ 12 ವರ್ಷಗಳಿಂದ ಈ ಹೂವಿನ ಬೇಸಾಯದಿಂದ ಏನಾದರೂ ಸುಧಾರಣೆ, ಏನಾದರೂ ಒಂದು ಹೊಲ ತಗೊಳ್ಳೋದು, ಏನಾದ್ರು ಮನೆ ಕಟ್ಟಿಸಿಕೊಳ್ಳೋದು, ಏನಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ರೊಕ್ಕದವಮ್ಮ?
ಸರ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಏನಿಲ್ಲ ರೀ ಸರ್, ಒಂದು ಸಿಟಿಯಾಗ ಒಂದು ಪ್ಲಾಟ್ ಹಿಡ್ದಿದ್ವಿ ಸರ್. ನೋಡಮ್ಮ, ಮತ್ತು ಯಾರು ಈಗ ನೌಕರಿ ಮಾಡೋರಿಗೆ ಆಗಂಗಿಲ್ಲ. ಈಗ 1.5 ಎಕರೆ ಹೊಲದೊಳಗೆ ನೀವು ಒಂದು ತಿಂಗಳಿಗೆ ಸುಗಂಧರಾಜ 25,000 - 30,000 ರೂಪಾಯಿ ಬರ್ತದೆ ಅಂತ ಹೇಳಿದ್ರಿ. ಮತ್ತೀಗ 3 ಹೂವು ಹಿಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಒಂದು 50,000 ಆಗತ್ತಮ್ಮ ಒಂದು ತಿಂಗಳಿಗೆ ಈಗ ನಿಮ್ಮ ಹೂವಿಂದು? ಆಗ್ಬೋದು ರೀ ಸರ್, ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು. ಲೇಬರ್ ಜಾಸ್ತಿ ಇರೋದ್ರಿಂದ ಮನೆಯಲ್ಲಿ ಕೆಲಸ ಮಾಡೋರು ಜಾಸ್ತಿ ಇದ್ರೆ ಲಾಭ ಜಾಸ್ತಿ ಸರ್. ಇಲ್ಲ ಮನೆಯಲ್ಲಿ ಕೆಲಸ ಮಾಡೋರು ಯಾರು ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಒಬ್ಬ ಅರ್ಧ ನಮ್ಗೆ ಅರ್ಧನೂ ಬರುತ್ತೆ ರೀ ಸರ್. ಮತ್ತೇನಮ್ಮ, ಮತ್ತೆ ಇಬ್ರು ಗಂಡ ಹೆಂಡತಿ ಮಾಡ್ಕೊಳ್ಳೋದು ಕಷ್ಟ ಆಗತ್ತಲ್ಲ ಈಗ ಮನೆಗೆ. ಮತ್ತೆ ಎತ್ತು ಆಡು ಎಮ್ಮೆ ಏನಾರು ಒಂದು ಹೈನಾಗ ಏನದಾವ? ಇಲ್ಲ ರೀ ಸರ್, ಯಾಕಂದ್ರೆ ಇದು ಕೆಲಸ ಭಾರಿ ಇದೈತಲ್ರಿ. ಹಂಗಂತ ಹೈನಾಗಾರಿಕೆ ಇಂತ ಕೆಲಸಕ್ಕೇನು ಅಳವಡಿಕೆಂದಿಲ್ರಿ. ಯಾಕಂದ್ರೆ ಎತ್ತು ನಮ್ಮ ಮಾಮನವ್ರು ಇದಾರೆ, ಅವರು ತಗೊಂಡು ಕೆಲಸ ಮಾಡ್ತೀವಿ. ಆಡು ಎತ್ತು ಆಕಳದ್ದು ಇನ್ನ ಅದ್ರ ಕಡೆ ಹೋಗಿಲ್ರಿ ಸರ್, ಗಮನ ಹೋಗಿಲ್ರಿ. ಇದೇ ಜಾಸ್ತಿ ಕೆಲಸ ಆಗಿರಿಂದ ಅದಕ್ಕೆ ಗಮನ ಕೊಟ್ಟಿಲ್ರಿ ಸರ್. ಮತ್ತೆ ಗೊಬ್ಬರ ಎಲ್ಲ ಸರ್ಕಾರ ಗೊಬ್ಬರ ಹಾಕ್ತೀರ ನಮ್ಮ? ಈ ಹೂ ಬೇಸಾಯಕ್ಕೆ ಈಗ ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ, ಹೆಂಗೆ? ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕ್ತಿವ್ರಿ ಸರ್. ಅದ ಸೀಸನ್ಯಾಗ ಅದಕ್ಕೆ ತೆಗ್ಗು ಮಾಡಿ ಎಲ್ಲ ಗೊಬ್ಬರ ಹಾಕ್ತಿವ್ರಿ ಸರ್. ಅಂದ್ರೆ ನೀರು ಬಿಡೋದಂಗಮ್ಮ ಈ ಹೂವಿನ ಬೇಸಾಯಕ್ಕೆ ದಿನ ನೀರು ಬೇಕಾ? ದಿನ ನೀರು ಬೇಕ್ರಿ ಸರ್. ಈಗ ಹನಿ ನೀರಾವರಿ ಮಾಡಿದ್ವಿ ಸರ್, ಹನಿ ನೀರಾವರಿ ಮಾಡಿದೀವಿ. ಈಗಾಗಿಂದ ಈಗ ಇಷ್ಟು ದಿನಕ್ಕೆ ಇಷ್ಟು ಹೂವಿನ ಗಿಡ ತೆಗಿಬೇಕಂತ ಇರ್ತೀರಿ ಸರ್. ಅಷ್ಟು ದಿನಕ್ಕೆ ಆಮೇಲೆ ತೆಗೆದು ಕಾಸಿ ಮತ್ತೆ ತರಿಸಿ ಮತ್ತೆ ಹಚ್ಬೇಕ್ರಿ ಸರ್. ಮತ್ತೆ ಹಚ್ಬೇಕು. ಮತ್ತೆ ಈಗ ಹೇಳ್ಕೊಳ್ಳೋದು ಖರ್ಚು, ಈಗ ಹೂವಿನ ಬೇಸಾಯ ಬರೀ ಈಗ ನಾವು ರೊಕ್ಕ ಬರೋದ ಲೆಕ್ಕ ಹಾಕೊಳ್ಳೋದು ಬದ್ಲಿ ಅದಕ್ಕೆ ಮತ್ತೆ ಖರ್ಚುನು ಹಾಕ್ಬೇಕಾಗ್ತದೆ. ಗೊಬ್ಬರ ಹಾಕ್ಬೇಕಾಗ್ತದೆ, ಎಣ್ಣೆ ಹಾಕ್ಬೇಕಾಗ್ತದೆ, ಕೆಲವೊಂದು ಹುಳ ಬರ್ತಾವ, ಸೂಜಿ ಹುಳ ಬರ್ತಾವ. ಮತ್ತೆ ಹೆಂಗಮ್ಮ ಖರ್ಚೇನು ಸಿಂಪರಣೆ ವಾರಕ್ಕೊಂದ್ಸಲ ಮಾಡ್ಬೇಕಾ? ಮಾಡ್ಬೇಕ್ರಿ ಸರ್. ಅದ್ರದ್ದು ಇರ್ತದ್ರಿ ಸರ್, ಗೊಬ್ಬರ ಹಾಕ್ಬೇಕು, ಎಣ್ಣೆ ಹೊಡಿಬೇಕು, ಅದೆಲ್ಲ ಸಿಂಪರಣೆ ಇರ್ತದ್ರಿ ಸರ್. ಖರ್ಚು ವೆಚ್ಚ ಎಲ್ಲ ತೆಗೆದ್ರು ಉಳಿಯೋದು ನಮ್ಗೆ ಅಷ್ಟು ಉಳಿತದ್ರಿ, ಎಲ್ಲ ಖರ್ಚು ತೆಗೆದು. ನೋಡಮ್ಮ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ನೀವು ಒಬ್ಬ ಹೆಣ್ಮಗಳಾಗಿ? ಈಗ 1 ಎಕರೆ 4 ಗುಂಟೆ ಒಳಗೆ ನೀವು ಸುಮಾರು ಏನಿಲ್ಲಪ್ಪ ಅಂತಂದು 40,000 ಇಟ್ಕೊಳ್ಳೋಣ, ಒಂದು 50,000 ಬೇಡ. ಈ ಹೂವು ಮಾಡೋದ್ರಿಂದ ಲಾಭ ಐತೆ ಅಂತ ಹೇಳ್ತಿದ್ದೆ ನಮ್ಮ ಹೆಣ್ಮಕ್ಳಿಗೆ. ಹೇಳ್ತೀನಿ ರೀ, ಎಲ್ಲ ಮಳೆಯವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಅದ್ರಲಿಂದನ ನಮ್ಗೆ ಉಪಕಾರ ಆಗೈತಿ ರೀ ಸರ್. ಹೂವಿನಿಂದನ ಯಾವುದೇ ಕೃಷಿ ಮಾಡಿದ್ರೂ ಸ್ವಲ್ಪ ಸ್ವಲ್ಪ ಲಾಸ್ ಆಗುತ್ತೆ ರೀ ಸರ್. ಈಗ ಸ್ವಲ್ಪ ಹೊಲದಲ್ಲಿ ಜಾಸ್ತಿ ಬೆಳೆ ತೆಗಿಬೇಕಂದ್ರೆ ಹೂವು ಮಾಡ್ಬೇಕಂತ ಇಷ್ಟಪಡ್ತೀನಿ ರೀ ಸರ್. ಅಂತಂದ್ರೆ ಎಂತ ಒಂದು ಒಳ್ಳೆದಕ್ಕೂ ಬೇಕು ಹೂವು, ಕೆಟ್ಟದಕ್ಕೂ ಬೇಕು, ಹುಟ್ಟದಕ್ಕೂ ಬೇಕು, ಸಾಯಕ್ಕೂ ಹೂವು ಬೇಕು, ಎಲ್ಲದಕ್ಕೂ ಹೂವನೇ ಬೇಕ್ರಿ ಸರ್. ನಿಮ್ಮಿಂದ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಹೂವು ಹಚ್ಚಿಗಂದ್ರಪ್ಪ ಅಂದ್ರೆ ಮನೆ ಖರ್ಚು ನಡ್ಸ್ಕೊಂಡು ಹೋಗ್ಬೋದ್ರಿ ಸರ್. 2 ಕಾಲಿ ಕನಕಾಂಬ್ರಿ ಹಚ್ಚ್ರಿ, 300 ರೂಪಾಯಿ kg. 1 kg ಹೂವು ಹರ್ಕೊಂಬಂದು ಆರಾಮ್ ಮನೆಯಾಗಿರ್ಬೋದ್ರಿ ಸರ್. ಮಂದಿ ಹೊಲ ಕೂಲಿ ಹೋಗಪ್ಪ ಅಲ್ಲ, ನಮ್ಮ ಮನೆ 300 ರೂಪಾಯಿ ಕೊಟ್ಟು ಬಂದ್ಬಿಡ್ತಲ್ರಿ, ನಮ್ಮದ ಆದಾಯ ಸ್ವಂತ. ಹೆಂಗ್ ಕೊಡ್ತೀರಮ್ಮ ನೀವು ಕೆಜಿಗೆ? ಈಗ ಕನಕಾಂಬ್ರಿ ಎಷ್ಟು, ಈಗ ಸುಗಂಧರಾಜ ಎಷ್ಟು ರೇಟ್ಗಳು? ಕನಕಾಂಬ್ರ 300 ರೂಪಾಯಿ ಐತ್ರಿ ಸರ್, ಸುಗಂಧ 70 ರೂಪಾಯಿ ಐತ್ರಿ. ಯಾಕೆ 70 ರೂಪಾಯಿ ಅಂತ ಹೇಳಕತ್ತೀನಿ ಅಂದ್ರೆ ವಜ್ಜೆ ಜಾಸ್ತಿ ಇರ್ತಾವ್ರಿ ಸರ್, ಅದಕ್ಕೆ ತೂಕ ಜಾಸ್ತಿ ಇರೋದ್ರಿಂದ 70 ರೂಪಾಯಿ ಐತ್ರಿ ಸರ್. ಈ ಮಲ್ಲಿಗೆ ಬಂದು ಕಾಸಿ 200 ರೂಪಾಯಿ ಐತ್ರಿ. ಈ ಕಾಕಡ ಬಂದು 250 ಐತ್ರಿ, 230 ಐತ್ರಿ. ಅಂದ್ರೆ ಇದು ಫಿಕ್ಸ್ ರೇಟಾ ನಿಮ್ಮ ಕೊಡೋದು? ನಮಗೆ ಮಾತ್ರ ಫಿಕ್ಸ್ ರೀ ಸರ್. ಅದಕ್ಕೇನೋ ಮತ್ತೆ ಮಳೆ ಬಂತು, ಇದು ಉಳಿತು, ಮಾರ್ಲಿಲ್ಲ, ಅವೆಲ್ಲ ಕತೆ ಹೇಳಂಗಿಲ್ಲ? ಇಲ್ಲ ರೀ, ಇಲ್ಲ ಸರಿ, ಫಿಕ್ಸ್ ಒಯ್ತಾರ್ರಿ ಸರ್. ಓದ್ ಮಾತ್ರ ನಮ್ಗೆ ಲಾಸ್ ಅಂಬೋದು ಉದಾಹರಣೆನೇ ಇಲ್ಲ ರೀ ಸರ್. ನಮ್ಮ ವೈಯಕ್ತಿಕ ಬಂದಾಗ ಮಾತ್ರ ಬಿಡೋದು ಸರ್. ಜೊತೆಗೆ ಮತ್ತೆ ಬೇರೆ ಏನಾದ್ರು ಒಕ್ಕಲ್ತನಮ್ಮ ನಿಮ್ದು ಹೂವಿನ ಜೊತೆ? ಇದು ಜೋಳ ಮಾಡಿದೀವಿ ಸರ್, ಮೆಕ್ಕೆಜೋಳ ಮಾಡಿದೀವಿ. ಬಗಲಾಗ ಒಂದು 3-4 ಪ್ಯಾಕೆಟ್ ಮೆಕ್ಕೆಜೋಳ ಮಾಡಿದೀವಿ. ಲೀಸ್ ಮಾಡಿದ್ರಿ? ಲೀಸ್ ನಮ್ಮ ಮಾಮನವ್ರದ್ದು ಆಗಿರೋದ್ರಿಂದ ಬಾಜುನೇ ಇರೋದ್ರಿಂದ ಮಾಡಿದ್ವಿ, ಮೆಕ್ಕೆಜೋಳ ಮಾಡಿದ್ವಿ ಸರ್. ಅದು ಚಲೋ ಬಂತ? ಚಲೋ ಬಂದೈತಿ ರೀ, ಇನ್ನ ಕಟಾವ್ ಮಾಡಿಲ್ರಿ ಸರ್. ನೀರ್ ಅನುಕೂಲ ಹೆಂಗೈತಮ್ಮ? ಬೋರ್ಗೇರ್ ಐತೆ, ಹೆಂಗೈತಿ? ಐತ್ರಿ, ಬೋರ್ ಐತ್ರಿ ಸರ್. ಡ್ರಿಪ್ ಮಾಡಿವಿ, ಒಂದು ಕೆರಿನೂ ಕಡಿಸಿದೀವಿ, ಮತ್ತೆ ಒಂದು ಬೋರ್ ನೀರು ಕಮ್ಮಿ ಆಗಿರೋದ್ರಿಂದ ಮತ್ತೆ ಒಂದು ಬೋರನ್ನು ಹಾಕ್ಸಿದ್ವಿ. ನೋಡಮ್ಮ, ಒಕ್ಕಲ್ತನದ ಎಲ್ಲ ಮಾಹಿತಿ ನಿನಗೆ ಗೊತ್ತದ. ಇವತ್ತು ಹರಿಬೇಕು, ಮೊಗ್ಗಿ ಇಂಥದ್ದು ಹರಿಬೇಕು, ಇದು ಬುಡಕ್ಕೆ ಬಂದದ. ಈ ಕೆಲವೊಬ್ರು ಏನು ಮಾಡ್ತಾರೆ, ಈಗ ಸಣ್ಣ ಮೊಗ್ಗಿ ಇರ್ತದ, ಹರಿದು ಬಿಟ್ಟಿರ್ತಾರೆ. ಯಾವ್ದು ಹರಿಬೇಕು ಇವೆಲ್ಲ ಮಾಹಿತಿ, ಯಾವಾಗ ನೀರು ಕಟ್ಟಬೇಕು, ಯಾವಾಗ ಇದಕ್ಕೆ ರೋಗ ಬಂದದ, ಈ ಟೈಮ್ನಾಗ ಏನು ಕೆಲಸ ಮಾಡ್ಬೇಕು ಅನ್ನೋದು ಮಾಹಿತಿ ನಿಮಗೆಲ್ಲ ಗೊತ್ತಾಗಿದೆ ಈಗ? ಗೊತ್ತಾಗಿದೆ ಸರ್, ಎಲ್ಲ ಗೊತ್ತಾಗಿದೆ ರೀ. ಈಗ ಕಚ್ಚ ಮಗ್ಗಿ ಆದ್ರೆ ಲಾಸ್ ನಮ್ಗೆ ರೀ ಸರ್. ಅವ್ರಿಗಿನ ಹೇಳ್ಬೋದು, ನಾನು ಕಲ್ತು ಬಿಟ್ಟಿನಿ ಸರ್. ಈಗ ಅವ್ರಿಗಿನ ಅದನ್ನೇ ಕೆಲಸ, ಅದು ಹರಿಬಾಡ್ರಮ್ಮ, ಇದು ಕಾಯಿ ಐತೆ, ಇದು ಕಚ್ಚ ಮಗ್ಗಿ, ಇದು ನಮ್ಗೆ ಲಾಸು, ಅವ್ರಿಗೆ ಲಾಸ್ ರೀ. ನಾವಿಲ್ಲಿ ಸುಮ್ಮನಿದ್ರ ಅವರು ನಮಗೆ ಹೇಳ್ತಾರ್ರಿ ಸರ್, ಅವರು ಅವ್ರಿಗೆ ಹೇಳ್ತಾರ್ರಿ ಸರ್. 3 ಕಡ್ಲಿಂದನ ಕಂಪ್ಲೀಟ್ ಬರ್ತಾವ್ರಿ ಸರ್. ಅದಕ್ಕೆ ನಾವೇ ಇಲ್ಲಿ ಹುಷಾರಾಗಿ ಬಿಡ್ತೀವಿ. ಯಾವುದು ಹರಿಬೇಕು, ಯಾವ್ದು ಬಿಡ್ಬೇಕು ಅನ್ನೋದು ಪ್ಲಾಟ್ ಮಾಡಿವಿ ಅಂತ ಹೇಳಿದ್ರಿ. ಭಾಳಷ್ಟು ಖುಷಿ ಆಯಿತು, ಭಾಳ ಖುಷಿ ಆಯ್ತು. ಮತ್ತೆ ಈಗ ನೋಡಮ್ಮ, ಈಗ ಹೊಟ್ಟೆ ಬಟ್ಟಿ ನಡೆಯೋದಕ್ಕಿನ ಕಾಲದಾಗ ಭಾಳ ತಿಪ್ಪಲದ ಕೆಲಸ. ಮತ್ತೆ ಅದನ್ನ ನೋಡ್ಕೊಂಡು ಆಜುಬಾಜು ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸದಪ್ಪ ಅಂತಂದ್ರೆ ಮತ್ತೆ ಹೂವಿನ ಬೇಸಾಯ ನಿಮ್ಗೆ ಕೈ ಹಿಡಿದದ ಅಂತ ಹೇಳಿ ವಿಚಾರ. ಹೂವಿನ ಬೇಸಾಯನ ನಮ್ಮ ಕೈ ಹಿಡ್ದದ ಸರ್. ನಮ್ಮ ಮನೇಲಿ ಯಾರಿಲ್ಲ, ಒಬ್ಬನೇ ಮಗ, ನಾವಿಬ್ರು ಸರ್. ಏನು ಮಗ ಓದ್ಸಕತ್ತೀರಮ್ಮ? ಓದಾಕತ್ತೀವಿ ಸರ್, 6ನೇ ತರಗತಿ ಓದ್ತಾ ಇದ್ದಾನೆ ಸರ್. ಸರ್ಕಾರಿ ಶಾಲೆಯಲ್ಲಿ ಓದಾಕತ್ತಾನ, ಅಮ್ಮಿನಗಡ ಪ್ರಾಥಮಿಕ ಶಾಲೆ. ಓದ್ರಮ್ಮ, ಓದಿನ ಜೊತೆ ಅವನಿಗೆ ಹೂವಿನ ಬೇಸಾಯ ಆಯಿತು, ಒಕ್ಕಲ್ತನದ ಮಾಹಿತಿ ಅವನಿಗೂ ಕೊಡ್ರಿ, ಮಾಡ್ಲಿ ಅವನು. ನಾವು ಓದಿಲ್ರಿ ಸರ್, ನಾವು ಓದಿಲ್ರಿ. ನಮ್ಮ ಯಜಮಾನ್ ಸ್ವಲ್ಪ ಓದಿದಾರ, ನಾವು ಓದಿಲ್ಲ ರೀ. ಭಾಳಷ್ಟು ಖುಷಿ ಆಯ್ತಮ್ಮ. ನೋಡಿ, ಸಣ್ಣ ಹಳ್ಳಿಯಾಗಿದ್ಕೊಂಡು ಹೂವಿನ ಬೇಸಾಯ ಮಾಡ್ಕೊಬೇಕಂತ ಹೇಳಿ ತಲೆಗೆ ಬಂದು ಅಲ್ಲಲ್ಲಿ ಮಾಹಿತಿ ಪಡ್ಕೊಂಡು ಹೂವಿನ ಸಸಿಗಳನ್ನು ತಂದು, ಗಡ್ಡಿಗಳನ್ನು ತಂದು, ಮಾರುಕಟ್ಟೆ ತಾವೇ ಹುಡುಕೊಂಡು, ಪ್ರಾರಂಭದಲ್ಲಿ ತಾವೇ ಅದನ್ನು ಹಾರ ಮಾಡಿ ಮಾರಿದ ಅನುಭವಗಳನ್ನು ಅದನ್ನೇ ಮುಂದುವರಿಸಿಕೊಂಡು ಸತತವಾಗಿ
ಹೂ ಬೇಸಾಯ ಮಾಡೋದ್ರ ಮೂಲಕ ನಿಮ್ಮದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಇಂತಹ ವಿಷಯಗಳನ್ನು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ತಲೆಗೆಟ್ಕೊಂಡು ತಮಗೆ ಬೇಕಾದಂತಹ ಅಥವಾ ತಮಗೆ ಕೈಗೆಟುಕುವಂತಹ ಉದ್ಯೋಗಗಳನ್ನು ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ಮಹಿಳೆಯರು ಮುಂದೆ ಬರಬೇಕು. ಮುಖ್ಯವಾಗಿ ಗಂಡುಮಕ್ಕಳ ಮೇಲೇ ಅವಲಂಬನೆ ಆಗೋದ್ರಿಂದ ಅದು ನಾರಿ ಶಕ್ತಿ ಅಥವಾ ಸ್ತ್ರೀಶಕ್ತಿ ಸಬಲೀಕರಣ ಆಗೋದಿಲ್ಲ. ಇಂತಹ ವಿಷಯಗಳನ್ನು ಗಂಡು ಮಕ್ಕಳ ಜೊತೆ ಹೆಣ್ಮಕ್ಳು ತಲೆಗಿಟ್ಕೊಂಡು ಕೆಲಸ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ಜೊತೆಗೆ ನಮ್ಮ ಇತರ ರೈತರಿಗೆ, ರೈತ ಮಹಿಳೆಯರಿಗೆ ಮಾದರಿ ಆಗಲಿಕ್ಕೆ ಸಹಾಯ ಆಗ್ತದೆ. ನಿಮ್ಮ ಕೃಷಿ ಅನುಭವಗಳು ಮತ್ತಷ್ಟು ಸುಧಾರಿಸಲೆಮ್ಮ. ದೇವರು ನಿಮ್ಮ ಎಲ್ಲ ಕೆಲಸಗಳಿಗೆ ಕೈ ಹಿಡಲಿ. ನೂರ್ಬಿ ಅವರೇ, ನಿಮ್ಮ ಹೂವಿನ ಬೇಸಾಯದ ಅನುಭವಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳಮ್ಮ. ನಮಸ್ಕಾರ. ನಮ್ಮ ಕಡೆಯಿಂದ ನಮಗೂ ತುಂಬ ತುಂಬ ಧನ್ಯವಾದಗಳು ಸರ್. ಇದುವರೆಗೆ ಮಸ್ಕಿ ತಾಲೂಕಿನ ನೆಲಕೊಳ ಗ್ರಾಮದ ರೈತ ಮಹಿಳೆ ನೂರುಬಿ ಅವರ ಹೂ ಬೇಸಾಯದ ಅನುಭವಗಳನ್ನು ಕೇಳಿದರೆ.